Dear students, welcome back. ಇವತ್ತು ನಾವು we are looking at one of the most important questions. ಪ್ರತಿ ವರ್ಷ ಕೂಡ frequently almost every year ಕೇಳ್ತಕ್ಕಂಥ ಕ್ವಶನ್ ಗ್ರಾಫಿಕಲ್ ಮೆಥಡ್ ಕ್ವಶನ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಚಾಪ್ಟರ್ದು. ಸೊ ಅಲ್ಲಿ ಈ ಚಾಪ್ಟರ್ನ ಪ್ರತಿ ವರ್ಷ 4 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಲಾಸ್ಟ್ 4 ಮಾರ್ಕ್ಸ್ಗೆ ಕೇಳ್ತಾರೆ. ಇದನ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಮ್ಮ 4 ಮಾರ್ಕ್ಸ್ ನಮ್ಮ ಪಾಕೆಟ್ ಅಲ್ಲಿ ಇರುತ್ತೆ. ಸೊ ವಿ ಶುಡ್ ಸಿ ಹೌ ವಿ ಶಾಲ್ ಸಾಲ್ವ್ ದಿಸ್. ಪ್ರಾಬ್ಲಿ ನಿಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಬಟ್ ಆದರೂ ಒನ್ಸ್ ವಿ ಶಾಲ್ ರಿವೈಸ್, ಐ ಗಿವ್ ಮೋರ್ ಪ್ರಾಬ್ಲಮ್ಸ್, ಯು ಪ್ರಾಕ್ಟೀಸ್, ಇಟ್ ಬಿಕಮ್ ಪರ್ಫೆಕ್ಟ್. ಸೊ 4 ಮಾರ್ಕ್ಸು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು, ಆ ಥರ ಪ್ರಾಕ್ಟೀಸ್ ಮಾಡೋದಕ್ಕೆ ರಿವಿಷನ್ ಇದು. ಸೊ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿಸ್ ಕ್ವಶನ್. ಈ ರೀತಿ ಕೊಟ್ಟಿರ್ತಾರೆ, ಸಾಲ್ವ್ the given pair of linear equations using graphical method. ಇದನ್ನ ನಾವು ನೋಟ್ ಮಾಡಬೇಕು. ಯೂಶುವಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬಟ್ ಆದ್ರೆ 4 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, ಗ್ರಾಫಿಕಲ್ ಮೆಥಡ್ ಅಲ್ಲಿ ಕೇಳಿದಾಗ ಮಾತ್ರ ಇದನ್ನ ಮಾಡಬೇಕು. ಕೆಲವೊಂದು ಸರ್ತಿ 2 ಮಾರ್ಕ್ಸ್ ಅಲ್ಲಿ ಎಲಿಮಿನೇಷನ್ ಮೆಥಡ್ ಕೇಳಿರ್ಬೋದು ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಕೇಳಿರ್ಬೋದು. ಕೆಲವೊಬ್ರು ಕನ್ಫ್ಯೂಸ್ ಆಗಿ ಅಲ್ಲೇ ಕೂಡ ಗ್ರಾಫ್ ಮಾಡಕ್ ಹೋಗ್ಬಿಡ್ತಾರೆ. ಆ ತರ ಆಗಬಾರ್ದು. ವಾಟ್ ಯು ಶುಡ್ ಡೂ, ಯು ಶುಡ್ ವೆರಿಫೈ ವೆದರ್ ಇಟ್ ಈಸ್ graphical method or elimination method or substitution method ಅಂತ ಹೇಳಿ ವೆರಿಫೈ ಮಾಡಬೇಕು ಫಸ್ಟ್. In this case it is graphical method. How to solve? Exam ಅಲ್ಲಿ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ, you divide your paper answer sheet into 2 halves. First equation ನ ಈ ಸೈಡ್ ಬರ್ಕೋಣ. 2x plus y is equal to 8 they are given. ರೈಟ್ ಸೈಡ್ ಅಲ್ಲಿ ನಾನು ಸೆಕೆಂಡ್ ಈಕ್ವೇಷನ್ ಬರ್ಕೋತೀನಿ, x plus y is equal to 5. ಫಾಲೋ ಆಗ್ತಿದ್ಯಾ? ನೆಕ್ಸ್ಟ್ ಫಸ್ಟ್ ಈಕ್ವೇಷನ್ ನ ಲೆಟ್ ಅಸ್ ಸಾಲ್ವ್. ಏನು ಮಾಡಬೇಕು? ಯು ಶುಡ್ ಗಿವ್ ಇಂಡಿವಿಜುವಲ್ ವೇರಿಯೇಬಲ್ಸ್ ದ ನಂಬರ್ಸ್, ಸಮ್ ನಂಬರ್ಸ್ ನಾವು ಯು ಶುಡ್ ಸಬ್ಸ್ಟಿಟ್ಯೂಟ್ ಅಂಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಫಾರ್ ದ ಅನದರ್ ವೇರಿಯೇಬಲ್. ಅಂದ್ರೆ ಇದರ x ಗೆ ಅಥವಾ y ಗೆ ಯಾವ್ದಾದ್ರು ಒಂದು ವೇರಿಯೇಬಲ್ ನ ಹಾಕಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ವೇರಿಯೇಬಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೋಬೇಕು. ಮಾಡೋಣ. ಮೊದಲಿಗೆ ಫಸ್ಟ್ ಲೆಟ್ x is equal to 0. ಲೆಟ್ x be 0. ನಾನು x ಜಾಗಕ್ಕೆ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 0. ಅಂದ್ರೆ ಇದೇ ಈಕ್ವೇಷನ್ ಬರೀತೀನಿ, ಬಟ್ ಐ ರಿಪ್ಲೇಸ್ x by 0. 2x ಅಂದ್ರೆ 2 into x, that is 2 into x, that I am writing 0. 2 into 0 plus y is equal to 8. ಆಯ್ತಾ? 2 into 0, anything into 0 is what we get? 0 itself. 0 plus y is equal to 8. 0 plus y ಅಂದ್ರೆ y. y is equal to 8. ಇದು ಒಂದು ವ್ಯಾಲ್ಯೂ ಸಿಕ್ತು ನಮಗೆ. x ಗೆ 0 ಹಾಕಿದಾಗ we got y as 8. ನೆಕ್ಸ್ಟ್ ಅದೇ ರೀತಿ let y is equal to 0 ಹಾಕೋಣ. ಮುಂಚೆ ನಾವು ಏನು ಮಾಡಿದ್ವಿ? let x is equal to 0 ಹಾಕಿದ್ವಿ. ಈ ಸರ್ತಿ ನಾವು y is equal to 0 ಹಾಕ್ತಾ ಇದೀವಿ. 2x plus I am substituting 0 at the place of y, ಅಂದ್ರೆ I am replacing y by 0. y ಜಾಗದಲ್ಲಿ 0 ಬರುತ್ತೆ, is equal to 8. 2x ಗೆ 0 ಆಡ್ ಮಾಡಿದ್ರೆ 2x ಬರುತ್ತೆ, is equal to 8. ಈ 2 ನ I should send it to the denominator of the right hand side. 2 ನ ಕೆಳಗಡೆ ಹಾಕಿದ್ರೆ 2 1s are 2 4s are cancel ಆಗುತ್ತೆ. x is equal to 4 I got. For a line to be drawn, ನಾವು ಎಕ್ಸ್ಟೆಂಡ್ ಅಲ್ಲಿ ಓದಿದ್ವಿ ಆಕ್ಸಿಯಮ್ಸ್ ಅಲ್ಲಿ. ಫಾರ್ ಎನಿ ಲೈನ್ ಟು ಬಿ ಡ್ರಾನ್ ವಿ ನೀಡ್ ಅಟ್ ಲೀಸ್ಟ್ 2 ಪಾಯಿಂಟ್ಸ್. ನಮಗೆ ಎರಡು ಕೋಆರ್ಡಿನೇಟ್ ಸಿಕ್ತು, x is equal to 0, y is equal to 8. This is one coordinate. Another coordinate is y is equal to 0, x is equal to 4. To be at the safer side, what we shall do? We can do one more value. We can substitute one more value. ಇಲ್ಲ ಅಂದ್ರೆ we can write 2 points itself. ನಾನು I am just writing only 2 points. y and write this table. ಬರೀಲೇಬೇಕು, ಬರೆದ್ರೆ ವ್ಯಾಲ್ಯೂಯೇಟರ್ಗೆ ಇಂಪ್ರೆಸ್ ಮಾಡಬೇಕು. x ಗೆ I will put the value of 0. ನನಗೆ y ಏನು ಬಂತು? 8 ಬಂದಿತ್ತು. ಆಮೇಲೆ y is equal to 0 ಹಾಕಿದ್ದೆ, y ಜಾಗದಲ್ಲಿ 0 ಬರಬೇಕು. x ಏನು ಬಂತು ನನಗೆ ಅವಾಗ 4 ಬಂದಿತ್ತು. ಇಷ್ಟಿದ್ರೆ ಸಾಕು. ಆಕ್ಚುಲಿ 2 ಪಾಯಿಂಟ್ಸ್ ಇಟ್ಟಿದ್ರು ಕೂಡ we can draw line. ಓಕೆ, ಈ ಈಕ್ವೇಷನ್ಗೂ
same method you will follow. Let x is equal to 0. Same method. I am writing this equation, but I am replacing x by 0. 0 plus y is equal to 5. Y ಗೆ 0 add ಮಾಡಿದ್ರೆ y ಬರುತ್ತೆ. Y is equal to 5 I got for the value of x is equal to 0. Next, let y is equal to 0 ಮಾಡ್ತೀನಿ. ಅವಾಗಲೇ I put x is equal to 0. ಇವಾಗ I am putting y is equal to 0. ಅವಾಗ ಏನಾಗುತ್ತೆ? ಅದೇ equation x plus y ಜಾಗದಲ್ಲಿ I am replacing it by 0 is equal to 5. ಬರುತ್ತಿದೆಯಾ? x plus 0 ಅಂದ್ರೆ x is equal to right hand side ಅಲ್ಲಿ 5 ಇದೆ. I got two values. If you want, you can go for the third value, that is let x is equal to 1 ಅಥವಾ y is equal to 1 ಅಂತ ಹಾಕಿ ಮಾಡಬಹುದು. So I am writing the table here for this equation. x y first x ಗೆ ಏನು ಹಾಕಿದೆ? 0 ಹಾಕಿದೆ. x ಮುಂದೆಗಡೆ 0 ಬರೀತೀನಿ. y ಏನು ಬಂದಿತ್ತು ನನಗೆ? 5 ಬಂದಿತ್ತು. y ಮುಂದೆ 5 ಬರೀತೀನಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ y is equal to 0. y ಮುಂದೆ 0 ಬರೀಬೇಕು. x ಗೆ ಏನು ಬಂತು? 5 ಬಂತು. x ಜಾಗದಲ್ಲಿ x ಮುಂದೆಗಡೆ 5 ಬರುತ್ತೆ. ಸರ್ ಇದೇನು ಸರ್ ಹಿಂಗೆ ಬಂದಿದೆ, ಏನು ಬರುತ್ತೆ ವರಿ ಮಾಡಬೇಡಿ. ಯು ವಿಲ್ ಗೆಟ್ ದ ಗ್ರಾಫ್ ಹೆಂಗೆ ಮಾಡೋದು ವಿ ಶಾಲ್ ಸಿ. ಫಸ್ಟ್ ಗ್ರಾಫ್ ಶೀಟಲ್ಲಿ ಎರಡು ಲೈನ್ ಹಾಕ್ಕೋಬೇಕು. ದಟ್ ವಿಲ್ ಬಿ ಇನ್ ದ ಸೆಂಟರ್. ಫಸ್ಟ್ ವರ್ಟಿಕಲ್ ಲೈನ್ ಬಂದು ದಿಸ್ ಈಸ್ ವೈ ಆ್ಯಕ್ಸಿಸ್, ಇದು ಮೊದಲನೇದು ವೈ ಆ್ಯಕ್ಸಿಸ್. ಹಾರಿಜಾಂಟಲ್ ಇರೋ ಲೈನ್ ಬಂದು ದಟ್ ವಿಲ್ ಆಲ್ಸೋ ಬಿ ಇನ್ ದ ಸೆಂಟರ್, ಇದು ಎಕ್ಸ್ ಆ್ಯಕ್ಸಿಸ್. ಲೈನ್ ಹಾಕೋಣ. ನೆಕ್ಸ್ಟು ವಿ ಹ್ಯಾವ್ ಟು ಮೆನ್ಷನ್, ಅಲ್ಲಿ ಆರೋ ಮಾರ್ಕ್ಗಳು ಹಾಕ್ಬಿಟ್ಟು ವಿಲ್ ಮೆನ್ಷನ್ ದ್ಯಾಟ್ ದೀಸ್ ಟು lines are called axis. This is x axis, this is x dash, that is negative x axis. This is y and this is negative y, that is y dash. So next we will write these numbers 1 2 3 4 5 6 7 8, -1 -2 -3. ಲೆಫ್ಟ್ ಸೈಡ್ ಬರೋದೆಲ್ಲ ನೆಗೆಟಿವ್ ನಂಬರ್ಸ್, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್. ಮತ್ತು ವೈ ಆ್ಯಕ್ಸಿಸಲ್ಲಿ ಮೇಲೆ ಅಪ್ವರ್ಡ್ಸ್ ಅದೆಲ್ಲ ಪಾಸಿಟಿವ್ ನಂಬರ್ಸ್ 5 6 7 8 9 10 11. ಡೌನ್ವರ್ಡ್ಸು ನೆಗೆಟಿವ್, ದಟ್ ಈಸ್ -4 -5 -6 -7 -8 -9 -10 -11. ಇಷ್ಟಾದಮೇಲೆ ನೆಕ್ಸ್ಟು ವಿ ಶುಡ್ ರೈಟ್ ಸ್ಕೇಲ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಮಾರು ಜನ ಮರೀತಾರೆ. ನೆವರ್ ಫರ್ಗೆಟ್ ದಿಸ್. ಸ್ಕೇಲ್ ಬಂದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್, ಅದರಲ್ಲಿ ಏನು ಯೂನಿಟ್ಸ್ಗೆ ಏನು ಮೆಜರ್ಮೆಂಟ್ಸ್ ತೊಗೊಂಡಿದ್ದೀವಿ ಅಂತ. ಸೊ 1 centimeter ಈಸ್ ಈಕ್ವಲ್ ಟು 1 unit. ದಿಸ್ ಈಸ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಸೇಮೇ ಇರುತ್ತೆ. ಸೊ ಡೋಂಟ್ ವರಿ, ಜಸ್ಟ್ ಬೈ ಹಾರ್ಟ್ ದಿಸ್ ಆ್ಯಂಡ್ ರೈಟ್ 1 centimeter ಈಸ್ ಈಕ್ವಲ್ ಟು 1 unit. ಸೊ ಇಷ್ಟಾದ ನಂತರ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಪ್ಲಾಟ್ ದ ಗ್ರಾಫ್. ಅಲ್ಲಿ ಪಾಯಿಂಟ್ಸ್ ಬಂದಿರೋದೇನು? ದ ಫಸ್ಟ್ ಪಾಯಿಂಟ್ ಈಸ್ 0,8. ಇಲ್ಲಿದೆ 8. ಫಸ್ಟ್ ಎಕ್ಸ್ ಆ್ಯಕ್ಸಿಸಲ್ಲಿ 0, ವೈ ಆ್ಯಕ್ಸಿಸಲ್ಲಿ 8 ಪಾಯಿಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು 4,0 ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ 4, ವೈ ಆ್ಯಕ್ಸಿಸಲ್ಲಿ ಎಲ್ಲೂ ಹೋಗಿಲ್ಲ, 0 ಇಲ್ಲಿದೆ. ಸೊ ಓಕೆ, ವಿ ಆರ್ ಗೋಯಿಂಗ್ ಟು ಜಾಯಿನ್ ದೀಸ್ ಟು ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ನ ವಿ ಆರ್ ಗೋಯಿಂಗ್ ಟು ಜಾಯಿನ್. ಲೈನ್ ಎಳೆದು ಇದು ಸ್ವಲ್ಪ ಹಂಗೆ ಎಕ್ಸ್ಟೆಂಡ್ ಮಾಡೋಣ, ಕೆಳಗೆ ಮೇಲೆ. ಜಸ್ಟ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದಿಸ್. ಓಕೆ, ದಿಸ್ ಬಿಕೇಮ್ ದ ಲೈನ್ ಫಾರ್ ದ ಫಸ್ಟ್ ಈಕ್ವೇಷನ್. ಇಲ್ಲಿ ನಾವು ವಿ ಹ್ಯಾವ್ ಟು ಮೆನ್ಷನ್ ದ ಕೋಆರ್ಡಿನೇಟ್ಸ್. 4.0 ಆಯಿತು. ನೆಕ್ಸ್ಟ್ ಇದು 0,8. ಓಕೆ, ನೆಕ್ಸ್ಟ್ ಈ ಲೈನು ಕೂಡ ದಿಸ್ ಗೋಸ್ ಆನ್ ಅಲ್ವಾ, ಅದಕ್ಕೆ ವಿ ಗೋಯಿಂಗ್ ಟು put it as arrow mark represents it extends. ನೆಕ್ಸ್ಟ್ ಬಂದು 0,5 ಅಂದರೆ ಮೇಲೆ, 5,0 ದಟ್ ಈಸ್ ಹಿಯರ್. ಈ ಎರಡು ಪಾಯಿಂಟ್ಸ್ನ ವಿ ಆರ್ ಗೋಯಿಂಗ್ ಟು ಜಾಯಿನ್ ಮಾಡೋಣ.
ಸೊ ಅಗೇನ್ arrow mark ಹಾಕಿ we're going to mention the coordinates of these points too, 5, 0 and 0, 5. 0, 5 ನ ಮೆನ್ಷನ್ ಮಾಡೋಣ. ನೆಕ್ಸ್ಟ್ ಸಿ ಹಿಯರ್ ಎರಡೂ ಕೂಡ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಬಂದು ಆರ್ ದ ಆನ್ಸರ್ಸ್ ಫಾರ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಸೊ ಆ ಪಾಯಿಂಟ್ಸ್ನ ಲೊಕೇಟ್ ಮಾಡಿ ಐ ಆಮ್ ಗೋಯಿಂಗ್ ಟು ರೈಟ್ ದ ಆನ್ಸರ್ಸ್. x is equal to 3, y is equal to 2. ಸೊ ಇದನ್ನು ನಾವು ಬಾಕ್ಸಲ್ಲಿ ಯು ಶುಡ್ ಕೀಪ್ ದಿಸ್, ರೈಟ್ ಇಟ್ ಇನ್ ದ ಬಾಕ್ಸ್ ಸೊ ದಟ್ ಇಟ್ ಅಟ್ರಾಕ್ಟ್ಸ್ ದ ಎವ್ಯಾಲ್ಯೂಯೇಟರ್ಸ್ ಐ. ಸೊ ನೀವು ಅದನ್ನು ಬಾಕ್ಸಲ್ಲಿ ಇಡಬೇಕು. ಸೊ ಅಗೇನ್ ಹಿಯರ್ ನಾವಿಲ್ಲಿ ಬಾಕ್ಸಲ್ಲಿ ಇಟ್ವಿ, ಜೊತೆಗೆ ಈ ಲೈನ್ಸ್ಗಳದ್ದು ಯಾವ ಲೈನು ಯಾವ ಈಕ್ವೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂಥೇಳಿ ಯು ಶುಡ್ ರೈಟ್. 2x ಪ್ಲಸ್ y is equal to 5. This is the 8. This is the first equation. X plus y is equal to 5 is the second equation. ಇದನ್ನು we should mention. ಓಕೆನಾ? ಇಷ್ಟು ಮಾಡಿದ್ರೆ ನಮಗೆ ಗ್ರಾಫ್ ಪ್ಲಾಟಿಂಗು ಮುಗೀತು ಅಂತ. ಸೊ ದಿಸ್ ಮಚ್. ಸೊ ಹೀಗೆ ವಿ ಆರ್ ಗೋಯಿಂಗ್ ಟು ಡ್ರಾ ದ ಗ್ರಾಫ್. ನಾವಲ್ಲಿ ಗ್ರಾಫ್ ಮಾಡಿದ್ವಿ, ವಿ ಗಾಟ್ ದ ಆನ್ಸರ್ಸ್ ಆಸ್ ವೆಲ್. ಅಲ್ಲಿ ಹೆಂಗೆ ಬರಿಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಈ ಥರ ಗ್ರಾಫ್ ಮಾಡಿ ಸ್ಕೇಲು ಮತ್ತು ಆನ್ಸರ್ಸು, ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ಸ್ ಬರೆದು ಎಲ್ಲ ಪಾಯಿಂಟ್ಸ್ಗೂ ಕೋಆರ್ಡಿನೇಟ್ಸ್ ಬರೀಬೇಕು. ಆಮೇಲೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಕ್ಲೀನಾಗಿ ಮೆನ್ಷನ್ ಮಾಡಬೇಕು. ಇಷ್ಟನ್ನು ಮಾಡಿದ್ರೆ ವಿಲ್ ಗೆಟ್ 4 marks. ಗೊತ್ತಾಗ್ತಿದೆಯಾ? 4 marks will be in your pocket. So I'll give more questions like this. You will practice, become perfect, so that in 4 marks ನಾವು ಯಾವುದೇ ಕಾರಣಕ್ಕೂ ಕೂಡ you should not miss them. ಗೊತ್ತಾಗ್ತಿದೆಯಾ? So those who want to just pass, I mean trying to pass, ಅವರುಗಳಿಗೆ this question becomes so important. So please practice as much as possible. ಯಾವುದೇ ಕಾರಣಕ್ಕೂ ಕೂಡ we should not give up this 4 marks. ಇದು graphical method. So next videoದಲ್ಲಿ we are going to see other problems. So please stay tuned, practice. All the best. Thank you.